ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ರಿಲೇಟೆಡ್ ಮತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೌದು, ಗೃಹಲಕ್ಷ್ಮಿ ಮಹಿಳೆಯರಿಗೆ ಇನ್ನು ಮುಂದೆ ಸೀರೆ ಕೂಡ ಉಚಿತವಾಗಿ ಕೊಡ್ತಾರಂತೆ. ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ರ ಬಗ್ಗೆ ನೋಡಿರ್ತೀರಾ, ಟಿವಿ ನ್ಯೂಸ್ ಚಾನಲ್ಸ್ಗಳಲ್ಲೂ ಕೂಡ ನೋಡಿರ್ತೀರಾ. ಹಾಗಿದ್ರೆ ಇದು ನಿಜವಾದ ಇನ್ಫಾರ್ಮೇಷನ್ ಅಥವಾ ಫೇಕ್ ಇನ್ಫಾರ್ಮೇಷನ್, ಗೌರ್ಮೆಂಟ್ ಕಡೆಯಿಂದ ನಿಜವಾಗ್ಲೂ ಸೀರೆ ಕೊಡ್ತಾರಾ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಈಗ 5 ಪಂಚ ಗ್ಯಾರಂಟಿ ಯೋಜನೆಗಳು ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಶಕ್ತಿ ಯೋಜನೆ, ಫ್ರೀ ಬಸ್ಸು, ಗೃಹಲಕ್ಷ್ಮಿ ಯೋಜನೆ, ಮಹಿಳೆಯರಿಗೆ 2,000 ರೂಪಾಯಿ ಅಮೌಂಟು, ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ 200 ಯೂನಿಟ್ ಫ್ರೀ ಸಿಗ್ತಾ ಇದೆ. ಯುವ ನಿಧಿ, ನಿರುದ್ಯೋಗ ಯುವಕ ಯುವತಿಯರಿಗೆ 3,000 ರೂಪಾಯಿ ಕೊಡ್ತಾ ಇದ್ದಾರೆ. ಜೊತೆಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಒಬ್ಬ ವ್ಯಕ್ತಿಗೆ 10 ಕೆಜಿ ಅಕ್ಕಿ ಕೊಡ್ತೀವಿ ಇನ್ನು ಮುಂದೆ ಅಂತ ಘೋಷಣೆ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ 10 ಕೆಜಿ ಅಕ್ಕಿ ಬದಲಿಗೆ ಒಬ್ಬ ವ್ಯಕ್ತಿಗೆ 170 ರೂಪಾಯಿ ಅಂತೆ ಅಮೌಂಟ್ನ ಹಾಕ್ತಿದ್ರು. ಒಟ್ಟು ಟೋಟಲ್ 5 ಗ್ಯಾರಂಟಿ ಯೋಜನೆಗಳು ನಡ್ಕೊಂಡು ಹೋಗ್ತಾ ಇದೆ. ಈಗ 6ನೇ ಗ್ಯಾರಂಟಿ ಸೀರೆ ಗ್ಯಾರಂಟಿ ಯೋಜನೆ ಅಂತ ನೀವು ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲೂ ನೋಡಿರ್ತೀರ. ಹೌದು, ಇದೊಂದು ಇನ್ಫಾರ್ಮೇಷನ್ ಪಕ್ಕಾ ಇದೆ. ಸೀರೆ ಕೊಡೋದ್ರ ಬಗ್ಗೆ ಸರ್ಕಾರದ ಕಡೆ ಮುಂದೆ ಒಂದು ಆಲೋಚನೆ ಬಂದಿದೆ. ಅದು ಹೇಗೆ ವರ್ಕ್ ಆಗುತ್ತೆ ಮತ್ತು ಯಾವಾಗಿಂದ ವರ್ಕ್ ಆಗುತ್ತೆ, ನಿಜವಾಗ್ಲೂ ಸೀರೆ ಕೊಡ್ತಾರಾ, ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಯುಗಾದಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಪ್ಪ ಅಂದರೆ ಯುಗಾದಿ ಹಬ್ಬಕ್ಕೆ ಸರ್ಕಾರದ ಕಡೆಯಿಂದ ಫ್ರೀ ಆಗಿ ಸೀರೆ ಕೂಡ ಕೊಡ್ತಾರೆ ಅಂತ ಬರ್ತಾ ಇದೆ. ಹಾಗಿದ್ರೆ ಅದೆಲ್ಲ ನಿಜನ ಸುಳ್ಳ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು, ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಓಕೆನಾ? ನೋಡಿ, ಈಗ ವಿಧಾನಸಭಾ ಕಲಾಪ ನಡೀತಾ ಇದೆ. ರೀಸೆಂಟಾಗಿ ಬಜೆಟ್ ಕೂಡ ಆಯಿತು ಮಾರ್ಚ್ ತಿಂಗಳು ಬಜೆಟ್ ಆದಮೇಲೆ ಅಧಿವೇಶನಗಳು ನಡೀತಾ ಇದೆ ಅಲ್ವಾ. ಅದರಲ್ಲಿ ಸಿದ್ದು ಸವದಿ ಬಿಜೆಪಿ ಶಾಸಕರೊಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಏನು ಹೇಳಿದ್ದಾರೆ ಅಂದರೆ, ಈಗ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ 5 ಗ್ಯಾರಂಟಿ ಯೋಜನೆ ಇದೆ ಅಲ್ವಾ, 6ನೇ ಗ್ಯಾರಂಟಿ ಸೀರೆ ಗ್ಯಾರಂಟಿ ಅಂತ ಘೋಷಣೆ ಮಾಡಿ ಇದರಿಂದ ರೇಷನ್ ಕಾರ್ಡ್ ಇರುವಂಥ ಮಹಿಳೆಯರಿಗೆ ಪ್ರತಿ ವರ್ಷ 2 ಸೀರೆನ ನಿಮ್ಗೆ ಸರ್ಕಾರದ ಕಡೆಯಿಂದ ಉಚಿತವಾಗಿ ಕೊಡಿ. ಗೌರ್ಮೆಂಟ್ ಎಂಪ್ಲಾಯಿಗಳಿರೋರು ಇರ್ತಾರಲ್ವ, ಅವ್ರ ಹತ್ರ ಸ್ಯಾಲ್ರಿ ಬರುತ್ತೆ, ಅವ್ರ ಹತ್ರ ದುಡ್ಡಿರುತ್ತೆ, ಅವರೇ ಖರೀದಿ ಮಾಡಲಿ. ರೇಷನ್ ಕಾರ್ಡ್ ಇರೋಂಥವ್ರಿಗೆ, ಬಡವ ಮಹಿಳೆಯರಿಗೆ ನೀವು 2 ಸೀರೆನ ಫ್ರೀಯಾಗಿ ಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಇದಕ್ಕೆ ಆಡಿಕೆ ಮಾಡುವಂಥದ್ದು ಅಥವಾ ನಗುವಂಥ ವಿಷಯ ಅಲ್ಲ, ಬಟ್ ಒಂದು ಸೀರಿಯಸ್ ಕಾಸ್ ಇದೆ. ಏನಕ್ಕೋಸ್ಕರ ಅಂದರೆ ನೇಕಾರರು ನೇಯುವಂಥ ಸೀರೆಗಳನ್ನ ಯಾರು ಕೂಡ ಖರೀದಿ ಮಾಡ್ತಾ ಇಲ್ಲ. ಇವಾಗೆಲ್ಲ ಟ್ರೆಂಡಿಂಗು ಮತ್ತೊಂದು ಅದೊಂದು ಅಂತ ನೋಡ್ತಾ ಇದ್ದಾರೆ. ನೇಕಾರರು ಬಹಳ ಕಷ್ಟದಲ್ಲಿದ್ದಾರೆ. ಸೀರೆ ನೇಯುವಂಥವ್ರಿಗೆ ಜೀವನ ಸಾಗಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಅವರಿಂದ ನೀವು ಸೀರೆನ ಖರೀದಿ ಮಾಡಿಬಿಟ್ಟು ರೇಷನ್ ಕಾರ್ಡ್ ಇರುವಂಥವರಿಗೆ ನೀವು ಪ್ರತಿ ವರ್ಷಕ್ಕೆ 2 ಸೀರೆನ ಉಚಿತವಾಗಿ ಕೊಡಿ ಅಂತ ಸಿದ್ದು ಸವದಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸಿದ್ದು ಸವದಿ ಬಂದು ಬಿಜೆಪಿ ಶಾಸಕರು ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿನ ಮಾಡಿದ್ದಾರೆ 2 ಸೀರೆ ಫ್ರೀಯಾಗಿ ಕೊಡಿ ಅಂತ. ಬಟ್ ಇದಕ್ಕೆ ಕಾಂಗ್ರೆಸ್ ಸರ್ಕಾರದ ಹಲವಾರು ಶಾಸಕರು ರಿಪ್ಲೈ ಕೂಡ ಮಾಡಿದ್ದಾರೆ. ನೀವು ಈ ರೀತಿ ಹೇಳ್ತಿದ್ದೀರಾ 2 ಸೀರೆ ಫ್ರೀಯಾಗಿ ಕೊಡಿ ಅಂತ, ಬಟ್ ಇದನ್ನು ನಾವು ಯೋಚನೆ ಮಾಡಬೇಕು ಅಥವಾ ಜಾರಿಗೆ ತರಬೇಕು ಅಂದರೆ ಇದಕ್ಕಿಂತ ಮುಂಚೆ ನಾವು ಒಂದು ಡಿಸ್ಕಷನ್ ಮಾಡಬೇಕಾಗುತ್ತೆ. ಇದಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಅನ್ನೋದನ್ನ ನಾವು ಲೆಕ್ಕ ಹಾಕಬೇಕಾಗುತ್ತೆ. ಆರ್ಥಿಕ ತಜ್ಞರೊಂದಿಗೆ ಮಾತಾಡಿಬಿಟ್ಟು ಎಷ್ಟು ಹಣ ಬೇಕಾಗುತ್ತೆ ಅನ್ನೋದನ್ನ ಒಂದು ಬಜೆಟಲ್ಲಿ ಬರ್ಕೋಬೇಕಾಗುತ್ತೆ. ಅದಕ್ಕಷ್ಟು ಹಣ ನಾವು ಹೊಂದಿಸಿ ಅರೇಂಜ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ನೀವೀಗ ಹೇಳಿದ್ದೀರಲ್ವ, ಇದನ್ನು ಸಿದ್ದರಾಮಯ್ಯ ಅವರ ಗಮನಕ್ಕೆ ನಾವು ತರ್ತೀವಿ, ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ತಿಳಿಸಿದ್ದಾರೆ. ಹಾಗಾಗಿ ಯುಗಾದಿ ಹಬ್ಬಕ್ಕೆ ಸರ್ಕಾರದ ಕಡೆಯಿಂದ ಯಾರಿಗೂ ಕೂಡ ಉಚಿತವಾಗಿ ಸೀರೆಗಳನ್ನ ಕೊಡ್ತಾ ಇಲ್ಲ. ಇದು ಒಂದು ಮಾಹಿತಿ ಅಷ್ಟೇ. ಸದ್ಯಕ್ಕೆ ವಿಧಾನಸಭಾ ಕಲಾಪದಲ್ಲಿ ನಡೆದಿರೋದಷ್ಟೇ. ಇದೇ ರೀತಿಯ ಒಂದು ಮಾತುಕತೆ ಆಗಿದೆ. ರಾಜ್ಯ ಸರ್ಕಾರ ಆಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರಬಹುದು, ಬೇರೆ ಯಾರು ಕೂಡ ನಾವು ಸೀರೆ ಕೊಡ್ತೀವಿ ಅಂತ ಘೋಷಣೆ ಮಾಡಿಲ್ಲ, ಅಥವಾ ಸೀರೆ ಕೊಡೋದ್ರ ಬಗ್ಗೆ ಯಾವುದೇ ಚಿಂತನೆಗಳಾಗಿರ್ಬಹುದು, ಡಿಸಿಷನ್ ಕೂಡ ಆಗಿರೋದಿಲ್ಲ. ಇದನ್ನು ನಂಬೋದಕ್ಕೆ ಹೋಗ್ಬೇಡಿ. ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಸಿಕ್ಕರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಅದನ್ನು ಹೊರತುಪಡಿಸಿ ನಿಮಗೆ ಹೇಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತಿದ್ರು ಅದು ಕೊಡ್ತಾರೆ. ಇನ್ನು ಮಿಕ್ಕಿದ ಎಲ್ಲ ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಆಗುತ್ತೆ. ಸೀರೆ ಕೊಡೋದಂಥದ್ದು ನಂಬೋದಕ್ಕೆ ಹೋಗಬೇಡಿ. ಯಾರಾದರೂ ಹೇಳಿದ್ರೆ ಅದು ಫೇಕ್ ಇನ್ಫಾರ್ಮೇಷನ್ ಅಂತ ಇಗ್ನೋರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.